भारत देश में हुतात्मा दिन मना रहे हैं। गुलबर्गा में भी हर कौम के हर विभाग के लोग गुलबर्गा से जगत सर्कल से पूरे गुलबर्गा सिटी में आज गंज से लेकर तिमापुरी सर्कल तक आज ह्यूमन चेन बना रहे हैं, क्योंकि आज संविधान को धक्का पहुंचा है और महात्मा गांधी जी को गोली जो डाले हैं, जो मारे हैं, वो नाथूराम गोडसे थे। नाथूराम गोडसे का सिद्धांत था कौमवाद, कम्युनलिज्म। इस देश का संविधान का खिलाफ उनका सिद्धांत था। ತ್ಯಾಗ ಬಲಿದಾನಗಳ ನೆನಪು ನಮ್ಮ ಕಾಡಿದೆ, ಎಂಬ ಮಾತೆಯಿಲ್ಲ ಮುನ್ನುಗ್ಗುತ್ತ ಸಾಗಿರಿ. ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, and by Beg Neuropsychiatry Hospital. ಸೌಹಾರ್ದ ಕರ್ನಾಟಕದ ವತಿಯಿಂದ ಇಡೀ ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಸೌಹಾರ್ದ ಕರ್ನಾಟಕದ ವತಿಯಿಂದ ಮಾನವ ಸರಪಳಿ ನಿರ್ಮಾಣ ಮಾಡೋದ್ರ ಮುಖಾಂತರ ಇಂದೇನು ದೇಶದಲ್ಲಿ 1948ರಲ್ಲಿ ಜನವರಿ 30ರಂದು ಗಾಂಧಿ ಹತ್ಯೆ ನಡೆಯಿತು. ಆ ಹತ್ಯೆಯ ದಿನ RSS ಮತ್ತು ಕೋಮುವಾದಿಗಳು ನಾಥೂರಾಮ್ ಗೂಡ್ಸೆಯವರ ಮುಖಾಂತರ ಈ ದೇಶಕ್ಕೆ ಕೋಮುವಾದವನ್ನು ಹುಟ್ಟಾಕಿರ್ತಕ್ಕಂಥ ದಿನ. ಇವತ್ತು ನಾವು ಕೋಮುವಾದದ ವಿರುದ್ಧ ಸೌಹಾರ್ದತೆಯ ದಿನವನ್ನಾಗಿ ನಾವು ಇವತ್ತು ಇಡೀ ಕರ್ನಾಟಕದ ಜನತೆ ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲರನ್ನ ಸೇರಿ ಇವತ್ತು ಶಾಂತಿಯನ್ನು ಸಾರಬೇಕು ಅನ್ನೋ ಕಾರಣಕ್ಕಾಗಿ ಗಾಂಧಿ ಕೊಂದ ದಿನವನ್ನು ಸೌಹಾರ್ದತೆ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಈಗಿರ್ತಕ್ಕಂಥ ರಾಜಕೀಯ ಪಕ್ಷಗಳು, ಒಂದು ರಾಜಕೀಯ ನೇತಾರರು ಏನು ನಡೀತಾ ಇದೆ ಅಂತಂದರೆ ಈ ದೇಶದ ಸೌಹಾರ್ದತೆಗೆ ಹೆಸರಾಗಿರ್ತಕ್ಕಂಥ ಸಂವಿಧಾನವನ್ನೇ ಒಂದು ತೆಗೆದು ಹಾಕಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಕೇಳ್ತಾ ಇದ್ದೀವಿ. ಅದು ಪಾರ್ಲಿಮೆಂಟ್ ಹತ್ತಿರನೇ ಸಂವಿಧಾನದ ಪ್ರತಿಯನ್ನು ಸುಟ್ಟು ಹಾಕಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ಈ ದೇಶದಲ್ಲಿ ಕೋಮುವಾದ ಎಷ್ಟೊಂದು ಅಟ್ಟಹಾಸವಾಗಿ ಮೆರೀತಾ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದ 35 ಜನಪರ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು ಇವತ್ತು ಸೇರಿ ಇವತ್ತು ನಾವು ಇಡೀ ದೇಶನೇ ನಿಮ್ಮಿಂದ ಸಂವಿಧಾನವನ್ನು ತೆಗಿಲಿಕ್ಕಾಗಲ್ಲ, ನೀವು ಕೋಮುವಾದವನ್ನು ಬೆಳೆಸಲಿಕ್ಕಾಗಲ್ಲ, ನೀವು ಏನಾದರೂ ಇದ್ದರೆ ನಿಮ್ಮ ಶಕ್ತಿ ಭಾಳ ಕಡಿಮೆ ಇದೆ, ಆದರೆ ನಿಮ್ಮ ಪ್ರಚಾರ ಜಾಸ್ತಿ ಇದೆ, ನಮ್ಮ ಶಕ್ತಿ ಭಾಳ ದೊಡ್ಡದಿದೆ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ಇವತ್ತು ಒಂದು ಪ್ರತಿಭಟನೆ, ಒಂದು ಶಾಂತಿಯ 1948 ಜನವರಿ 30ರಂದು ಒಬ್ಬ ಧರ್ಮಾಂಧನ ಗುಂಡಿಗೆ ಬಲಿಯಾಗಿ ಹೇ ರಾಮ್ ಎಂದು ಹೇಳುತ್ತಾ ಮಹಾತ್ಮ ಗಾಂಧಿಯವರು ಈ ದೇಶದ ಸೌಹಾರ್ದತೆಗಾಗಿ ತಮ್ಮ ಪ್ರಾಣವನ್ನೇ ತೆತ್ತರು. ಅವರ ಪುಣ್ಯ ಸ್ಮರಣೆಗಾಗಿ ಇವತ್ತಿನ ದಿವಸ ನಾವು ಮಾನವ ಸರಪಳಿಯನ್ನು ಇಡೀ ಕರ್ನಾಟಕದಾದ್ಯಂತ ಸೌಹಾರ್ದ ಕರ್ನಾಟಕ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಮಾನವ ಸರಪಳಿಯ ಮೂಲಕ ನಾವು ದೇಶಕ್ಕೆ ಕೊಡಲಿರುವ ಸಂದೇಶ ಎಂದರೆ, ಇಲ್ಲಿ ಹಲವು ಜಾತಿ, ಧರ್ಮ, ಮತ, ಪಂಥ, ಪಂಗಡ, ವಿಚಾರಧಾರೆಯ ಜನ ಇದ್ದಾರೆ. ಪರಸ್ಪರ ಕೂಡಿ ಬಾಳ್ತಾರೆ. ಕೂಡಿ ಬಾಳುವುದು ನಮ್ಮ ಶತಮಾನಗಳ ಪರಂಪರೆಯಾಗಿದೆ. ಯಾವುದೇ ಒಂದು ಧರ್ಮ ಮೇಲಲ್ಲ, ಯಾವುದೇ ಒಂದು ಧರ್ಮ ಕೀಳಲ್ಲ. ನಾವೆಲ್ಲರೂ ಪರಸ್ಪರ ಕರುಳು ಬಳ್ಳಿಯಲ್ಲಿ ಬಂಧಿಸಿಕೊಂಡು ಬದುಕುತ್ತಿದ್ದೇವೆ, ಮುಂದೆ ಆದರೂ ಕೂಡ ಬದುಕ್ತೇವೆ ಅನ್ನುವಂಥ ಸಂದೇಶವನ್ನು ಕೊಡುವುದಕ್ಕಾಗಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶಾಲಾ ಕಾಲೇಜಿನಿಂದ ಮಕ್ಕಳು ಬಂದಿದ್ದಾರೆ. ಕಲಬುರಗಿಯ ಗಂಜ್ ಪ್ರದೇಶದಿಂದ, ನೆಹರು ಗಂಜಿನಿಂದ ತಿಮ್ಮಾಪುರಿ ಸರ್ಕಲ್ವರೆಗೆ ಶಾಲಾ ಕಾಲೇಜುಗಳು, ಅಂಗನವಾಡಿ, ಬಿಸಿ ಊಟ, ಗ್ರಾಮ ಪಂಚಾಯತ್, ಅಕ್ಷರ ದಾಸೋಹ, ಹೀಗೆ ಎಲ್ಲ ಸಂಘಟನೆ, ರೈತ ಸಂಘ, ಬರಹಗಾರರು, ಮಹಿಳೆಯರು, ಬುದ್ಧಿಜೀವಿಗಳು, ಪ್ರೊಫೆಸರ್ಗಳು, ಕಲಾವಿದರು, ವಕೀಲಗಳು, ಡಾಕ್ಟರ್ಗಳು, ಹೆಚ್ಚು ಕಡಿಮೆ ಎಲ್ಲ ಕ್ಷೇತ್ರಗಳ
ಕೋಟಿಗಳ ಜನ ಪ್ರಾತಿನಿಧಿಕವಾಗಿ ಇಲ್ಲಿ ಸೇರಿದ್ದಾರೆ. ನಾವೆಲ್ಲ ಸೇರಿರುವ ಉದ್ದೇಶ ಇದು ಶಾಂತಿಯ ತೋಟ, ಇದು ಸೌಹಾರ್ದತೆಯ ನಾಡು. ಈ ಗುಲ್ಬರ್ಗ ಖಾಜೆ ಬಂದೇ ನವಾಜ್, ಶರಣ ಬಸವಪ್ಪ ಅಪ್ಪ, ಮಹಾತ್ಮ ಗೌತಮ್ ಬುದ್ಧ, ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ನೆಲ. ಈ ನೆಲದಲ್ಲಿ ಕೋಮುವಾದಕ್ಕೆ ಅವಕಾಶವಿಲ್ಲ. ಇಲ್ಲಿ ಕೇವಲ ಪ್ರೀತಿಗೆ, ಶಾಂತಿಗೆ, ನೆಮ್ಮದಿಗೆ, ಸೋದರತೆಗೆ ಮಾತ್ರ ಅವಕಾಶ ಇದೆ. तो उस सिद्धांत का शिकार बन गया महात्मा गांधी जी. महात्मा गांधी जी मरते समय हे राम बोले. इसका मतलब ये है आज का जो राम को आगे ला रहे हैं वो राम हमारा देश का नहीं है. जो महात्मा गांधी जी ने कहा है मरते दम तक कि आखिर सांस में उन्होंने कहा हे राम, वो राम है इस देश का शांति, चैन, अमन चाहने वाले राम, रघुपति राघव, राजा राम, सब पतित पावन सीता राम, सबको सन्मति दे भगवान, ईश्वर अल्लाह तेरो नाम, सबको सन्मति दे भगवान. ये है भारत देश का राम. वो राम को कत्ल करके कोमुवादी राम को, नाथुराम गोडसे का राम को आगे लाकर इस देश का शांति और चैन संविधान को खत्म कर रहे हैं. हम उसका कड़ी विरोध करते हैं और हम महात्मा गांधी जी का याद करते हैं. महात्मा गांधी जी इस देश का परधर्म सहिष्णुता का रक्षा करे हैं. शांति का नाम है. इस देश में सौहार्द परंपरा, बहुसांस्कृतिक परंपरा कायम रखने के लिए महात्मा गांधी जी का बलिदान हुआ है और नाथुराम गोडसे उन्हें साक्षी देकर इस देश का चैन, अमन, शांति का हत्या करे हैं. इसीलिए हमने आज सभी लोगों को विनती करते हैं कि भारत देश में नाथुराम गोडसे का सिद्धांत कोई लोग नहीं मानना. उनका जो बीज इस देश के जमीन के अंदर नहीं उगाता है, इस देश में शांति और अमन चैन कायम रहता है. इसीलिए आज ह्यूमन चेन बना रहे हैं. सभी लोग इस ह्यूमन चेन में शामिल हो गए हैं और इस देश हिंदू, मुस्लिम, सिख, ईसाई, पारसी, बौद्ध, जैन, लिंगायत, आस्तिक, नास्तिक सभी लोगों का देश है. ये देश हर एक कलर का, हर एक रंग का फूलों का बाग है. इस बाग हमने कायम रखते हैं, शांति, अमन, चैन कायम रखते हैं. इसलिए आज हमने ह्यूमन चैन कर रहे हैं. थैंक यू. ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಬಂಧುಗಳೇ, ಇಲ್ಲಿ ಈ ಜಗತ್ ಸರ್ಕಲಲ್ಲಿ ನಾವು ಬಹಳಷ್ಟು ಮಂದಿ ಇದ್ದು ಈ ಒಂದು ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂದು ಜನವರಿ 30 ತಾರೀಕು. ಈ ದಿವಸ ನಾವು ಹುತಾತ್ಮರ ದಿವಸವನ್ನಾಗಿ ನಾವು ಸಂಭ್ರಮಿಸುತ್ತೇವೆ, ಮಾತ್ರವಲ್ಲ ಆಚರಿಸುತ್ತೇವೆ. ನಮ್ಮ ದೇಶದ ಹುತಾತ್ಮರಾದ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿ, ಈ ದಿನ ಅವರು ನಮ್ಮ ದೇಶಕ್ಕಾಗಿ ತಮ್ಮ ಜೀವದ ಬಲಿದಾನವನ್ನೇ ಮಾಡಿದ್ದಾರೆ. ಅವರ ಜೀವದ ಬಲಿದಾನ, ಅವರ ಜೀವದ ಅರ್ಪಣೆ ನಾವು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ನಾವು ಅವರು ಮಾಡಿದ ಈ ಬಲಿದಾನದ ನೆನಪಿಸ್ತೇ ಮಾತ್ರವಲ್ಲ, ಸ್ಮರಿಸ್ತೇ ಮಾತ್ರವಲ್ಲ, ನಮ್ಮ ಧ್ಯೇಯ ಇಷ್ಟೇ: ಸಹ ಬಾಳ್ವೆ, ಸಹಿಷ್ಣುತೆ, ಎಲ್ಲರ ಜೊತೆ ಸಹ ಬಾಳ್ವೆ, ಭ್ರಾತೃತ್ವದ ಒಂದು ಬಂಧನ. ಇದು ನಮ್ಮ ಜೀವನದ ಧ್ಯೇಯವಾಗಿರಬೇಕು. ನಮ್ಮ ಬಾಳು ಈ ಭ್ರಾತೃತ್ವದಲ್ಲಿ ನಡೆಯಬೇಕಾದರೆ ಇಂದು ನಮ್ಮ ಸಹೋದರಿ ಮೀನಾಕ್ಷಿ ಬಾಳಿಯಮ್ಮರವರು, ಸಹೋದರಿ ನೀಲಾ ಮೇಡಮ್ರವರು ಮತ್ತು ಇತರರು ಇವಾಗ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ಆ ಸಂದೇಶ ಇಷ್ಟೇ: ನಾವು ಸಹೋದರರು, ಸಹೋದರಿಯರು, ನಾವು ಮಕ್ಕಳು, ಒಂದೇ ತಂದೆ ತಾಯಿಯ ಮಕ್ಕಳು. ಆ ಮನಸ್ಸು ನಮ್ಮಲ್ಲಿ ಇರಬೇಕು. ನಮ್ಮಲ್ಲಿ ದ್ವೇಷ, ಆ ಅಸೂಯೆ ಯಾವುದೂ ಇರಬಾರದು. ಯಾರಿಗೂ ಹೊಡಿ ಬಡಿ, ಯಾರಿಗೂ ನಷ್ಟ ಮಾಡುವುದು, ಇತರರಿಗೆ ನಷ್ಟ ಮಾಡುವುದು, ಇತರರಿಗೆ ನೋವು ಕೊಡುವುದು, ಅನ್ಯಾಯ ಮಾಡುವುದು, ದೌರ್ಜನ್ಯವೆಸಗುವುದು, ಇದು ನಾವು ಯಾರೂ ಮಾಡಬಾರದು.
This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, and by Beg Neuropsychiatry Hospital.